ಹಾಯ್. ಈ ವುಡನ್ ಸ್ಟೋವ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ಇಷ್ಟು ದಿನ ನಾನು ಕೂಡ ಅಡುಗೆ ಮಾಡ್ತಾ ಇದ್ದಿದ್ದು ಈ ವುಡನ್ ಸ್ಟೋವಲ್ಲೇ. ಮೀನ್ಸ್ ಲಾಂಗ್ ಪ್ರೊಸೆಸ್ ಫುಡ್ ಏನಿರುತ್ತೆ, ದೋಸೆ, ಇಡ್ಲಿ, ಜೊತೆಗೆ ಚಪಾತಿ, ರೊಟ್ಟಿ, ಅದು ಏನೇ ಇದ್ದರೂ ಕೂಡ ನಾನು ಕುಕ್ ಮಾಡುವಾಗ ಈ ವುಡನ್ ಸ್ಟೋವನ್ನೇ ಬಳಸ್ತೀನಿ. ಇದು ಸುಮಾರು 4 ವರ್ಷ ಮೇಲ್ಪಟ್ಟಾಯಿತು ಯೂಸ್ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡೋ ಟೈಮ್ ಬಂದಿದೆ. ಯಾಕೆಂತ ಕೇಳಿದರೆ, ನಿಮಗೆಲ್ಲ ಗೊತ್ತೇ ಇದೆ ಗ್ಯಾಸ್ ರೇಟು ಎಷ್ಟೆಲ್ಲ ಕಾಸ್ಟ್ಲಿ ಆಗಿದೆ ಅಂಥೇಳಿ. ಗ್ಯಾಸ್ ಸಿಗ್ತಾ ಇಲ್ಲ ಅಂತಲೂ ಗೊತ್ತಿದೆ. ಹಾಗಿದ್ದಾಗ ಈ ವುಡನ್ ಸ್ಟೋವ್ ತೊಗೊಂಡಿದ್ರೆ ಯಾವುದೇ ಲಾಸ್ ಇಲ್ಲ. ಯಾಕಂತ ಹೇಳಿದರೆ ಇದು ಚಾರ್ಜಬಲ್ ಆಗಿದೆ. ಚಾರ್ಜ್ ಮಾಡಿಕೊಂಡು ನಾವು ಕಟ್ಟಿಗೆಯನ್ನು ಈ ರೀತಿಯಲ್ಲಿ ಉರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು ಇಲ್ಲಿ ಸಣ್ಣ ಸಣ್ಣ ಕಟ್ಟಿಗೆಯನ್ನು ಜೋಡಿಸಿದ್ದೀನಿ ಫಸ್ಟ್. ಯಾಕೆ ಕೇಳಿದರೆ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂಥೇಳಿ. ಆಮೇಲೆ ದೊಡ್ಡ ಕಟ್ಟಿಗೆಯನ್ನು ಹಾಕ್ಕೊಂಡ್ರೆ ಆಯಿತು. 1 ಇಲ್ಲ 2 ಕಟ್ಟಿಗೆ ಸೇರಿಸಿದರೆ ಸಾಕು, ಚೆನ್ನಾಗಿ ಬೆಂಕಿ ಬರುತ್ತೆ. ಹೇಗೆ ಕೇಳಿದರೆ, ಅಲ್ಲಿ ವೈಟ್ ಕಲರ್ ಬಟನ್ ಇದೆ ನೋಡಿ, ಅದು ಆನ್ ಮಾಡಿದರೆ ಫ್ಯಾನ್ ರನ್ ಆಗುತ್ತೆ. ನಾವು ಒಲೆ ಮುಂದೆ ಕೂತ್ಕೊಂಡು ನಳಿಕೆಯಲ್ಲಿ ಒಲೆಯನ್ನು ಊದ್ತಾ ಕೂರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನೊಂದು ಅಂತ ಹೇಳಿದರೆ, ನಿಮಗೆ ಹೇಳಲೇಬೇಕು ಅಂತ ಹೇಳಿದರೆ, ನೋಡಿ ಇಲ್ಲಿ ಬೂದಿಯನ್ನು ಕೆಳಗಡೆ ಸ್ಟೋರ್ ಮಾಡಿಕೊಂಡು ಈ ಬಟನ್ನಿಂದ ಓಪನ್ ಮಾಡಿ ಹೊರಗಡೆ ತೆಕ್ಕೋಬೋದು. ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಯಾವುದೇ ರೀತಿ ಹೊಗೆ ಆಗಲ್ಲ. ಆರಾಮಾಗಿ ಅಡುಗೆ ಮಾಡ್ಕೋಬೋದು. ನಾನಿಲ್ಲಿ ಅಡುಗೆ ರೊಟ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ಮಾಡಿದೆ. ಹಾಗೆ ನಿಮ್ಮ ಜೊತೆಗೆ ಬೂದಿ ಯಾವ ರೀತಿ ತೆಗಿಬೇಕು ಈ ಸ್ಟೌವಿಂದ ಅಂತ ಹೇಳ್ಕೊಂಡು ತೋರಿಸೋಣ ಅಂತ ಒಂದು ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ಸ್ಟೌವನ್ನು ಕೆಳಗಡೆ ಒಂದು ಪ್ಲಾಸ್ಟಿಕ್ ಬ್ಯಾಗನ್ನು ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಪೇಪರ್ ಆದರೂ ಇಟ್ಕೊಳ್ಳಿ. ಈ ನಾಬನ್ನು ಈ ರೀತಿ ಟರ್ನ್ ಮಾಡಿದರೆ ಸಾಕು, ಅಲ್ಲಿ ಪ್ಲೇಟು ಟರ್ನ್ ಆಗುತ್ತೆ. ನೋಡಿ, ಕಾಣಿಸ್ತಾ? ವೀಲ್ ಥರ ಕಾಣುತ್ತೆ ನೋಡಿ. ಈ ರೀತಿ ಟರ್ನ್ ಆದ ತಕ್ಷಣ ಮೇಲ್ಗಡೆ ಸ್ಟೋರ್ ಆಗಿರೋ ಬೂದಿ ಎಲ್ಲ ಕೆಳಗಡೆ ಬೀಳುತ್ತೆ. ಮ್ಯಾಕ್ಸಿಮಮ್ 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟೇ ಬೂದಿ ಸಿಗತ್ತೆ. ಉಳಿದಿರೋದು ಮೀನ್ಸ್ 2-3 ಡೇಸ್ ಆದರೆ ಇಷ್ಟೆಲ್ಲ ಬೂದಿ ಕಲೆಕ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸ್ಟೋವ್. ನೋಡಿ, ಬೇಡ ಅಂತ ಹೇಳಿದಾಗ ಲಾಕ್ ಮಾಡಬೇಕು. ಯಾಕೆ ಲಾಕ್ ಮಾಡಬೇಕು ಅಂತ ಕೇಳಿದರೆ, ನಾವೇನು ಫ್ಯಾನ್ ಆನ್ ಮಾಡಿರ್ತೀವಲ್ವ, ಅಲ್ಲಿ ಬೆಂಕಿ ಚೆನ್ನಾಗಾಗಲಿ ಅಂಥೇಳಿ ಈ ಹೋಲ್ ಮೂಲಕ ಹೊರಗಡೆ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಬೂದಿ ಕೆಳಗಡೆ ಬಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಗಾಳಿ ಕೆಳಗಡೆಯಿಂದ ಈ ರೀತಿಯಲ್ಲಿ ಹೋಲಿಂದ ಹೋಗಿಬಿಟ್ರೆ ಬೆಂಕಿ ಚೆನ್ನಾಗಾಗಲ್ಲ. ಅದಕ್ಕೆ ಹಾಗೆ ಕ್ಲೋಸ್ ಮಾಡಿ ಇಡಬೇಕು. ಈ ಬೆಂಕಿ ಮಾಡಲಿಕ್ಕೆ ಇಷ್ಟಿಷ್ಟೇ ಸಣ್ಣ ಕಟ್ಟಿಗೆಯನ್ನು ಯೂಸ್ ಮಾಡಿದ್ದೀನಿ. ನೋಡಿ, ಜಾಸ್ತಿ ಕಟ್ಟಿಗೆ ಬೇಕಂತಿಲ್ಲ. ಇದಿಷ್ಟೇ, 1 ಗೇಣು 2-3 ತುಂಡು ಕಟ್ಟಿಗೆ ಇದ್ದರೆ ಸಾಕು. ಒಂದು ರೆಸಿಪಿ ರೆಡಿಯಾಗಿರುತ್ತೆ, ಈಸಿಯಾಗಿರುತ್ತೆ. ಜೊತೆಗೆ ಕಟ್ಟಿಗೆ ಕೂಡ ಸೇವ್ ಆಗುತ್ತೆ. ಈಗ ನಾನಿಲ್ಲಿ ಈ ರೀತಿಯಲ್ಲಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದನ್ನ ಆಲ್ರೆಡಿ ನಿಮ್ಮ ಜೊತೆ ವಿಡಿಯೋ ಮಾಡ್ಕೊಳ್ತಾ ರೊಟ್ಟಿನೂ ಬೇಯಿಸ್ಕೊಂಡೆ. ಹಾಗೆ ಅದೇ ರೀತಿಯಲ್ಲಿ ಇದಕ್ಕೆ ಆಲ್ರೆಡಿ ಹೇಳಿದಾಗೆ ಚಾರ್ಜ್ ಮಾಡಿ ಬಳಸುವಂಥದ್ದು ಅಂತ ಹೇಳಿದ್ನಲ್ವ, ಈ ರೀತಿಯಲ್ಲಿ ಇಲ್ಲಿ 2 ಹೋಲ್ ಇರುತ್ತೆ. ನಾವು ಅದನ್ನ ನೀಟಾಗಿ ಚಾರ್ಜರನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನಾನೇನು ಮಾಡಿದ್ದೀನಿ, ಎಕ್ಸ್ಟೆನ್ಷನ್ ಬಾಕ್ಸನ್ನು ಯೂಸ್ ಮಾಡಿ ಎಲ್ಲಿ ಸ್ಟೋವ್ ಇಡ್ತೀನೋ ಅಲ್ಲೇ ನಾನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಕಟ್ಟಿಗೆ ಒಲೆ ಯೂಸ್ ಮಾಡಬೇಕು ಅಂತಲೇ ಈ ಸ್ಟ್ಯಾಂಡನ್ನು ನಾನು ಕಟ್ಸ್ಕೊಂಡಿರೋದು. ಯಾಕೆಂದರೆ ಕೆಳಗೆ ಕೂತ್ಕೊಂಡು ಮಾಡಿದರೆ ಕಂಫರ್ಟ್ ಆಗೋಲ್ಲ. ಹೆಚ್ಚು ಕಡಿಮೆ 1 ಫುಟ್ ಹೈಟ್ ಇದೆ. ಆರಾಮಾಗಿ ಕೂತ್ಕೊಂಡು ಅಡುಗೆ ಮಾಡಬಹುದು. ಈ ರೀತಿಯಲ್ಲಿ ಇದೆ ನೋಡಿ. ಹಾಗೆ ಈಸಿಯಾಗಿ ವರ್ಕ್ ಮಾಡಬಹುದು. ಚೆನ್ನಾಗಿ ಫುಡ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮ್ಯಾಕ್ಸಿಮಮ್ ನನ್ನೆಲ್ಲ ವಿಡಿಯೋಸ್ಗಳು ಈ ಒಲೆ ಮೇಲೆ ಆಗಿರುತ್ತೆ. ಇನ್ನೊಂದು ರೀಸನ್ ಇದೆ, ನಾನು ಇನ್ನೂವರೆಗೂ ಗ್ಯಾಸನ್ನು ತೊಗೊಂಡಿಲ್ಲ. ನಂಬ್ತೀರಾ? ಹಾಗಾದರೆ ಎಲ್ಲ ಅಡುಗೆ ಇದರಲ್ಲೇ ಮಾಡ್ತೀರಾ ಅಂತ ಕೇಳ್ಬೋದು. ಇಲ್ಲ, ನಾನು ಇಂಡಕ್ಷನ್ ಸ್ಟೋವನ್ನು ಬಳಸ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ಕ್ವಿಕ್ಕಾಗಿ ಆಗುವಂತಹದ್ದನ್ನು ಇಂಡಕ್ಷನ್ ಸ್ಟೋವಲ್ಲಿ ಮಾಡ್ಕೊಳ್ತೀನಿ. ಉಳಿದಿರೋದನ್ನು ವುಡನ್ ಸ್ಟೋವಲ್ಲಿ ಮಾಡ್ತೀನಿ. ನೋಡಿ, ಈಗ ಗ್ಯಾಸ್ ಇಷ್ಟೊಂದು ಕಷ್ಟ ಬರಬೇಕಾಯ್ತು, ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡಬೇಕಾಯ್ತು. ನೋಡಿ, ಈಗ ಆಲ್ರೆಡಿ ಇಲ್ಲಿ ಬಟನ್ ತೋರಿಸಿದ ಹಾಗೆ ನಮಗೆ ಬೇಕಾದ ಸ್ಪೀಡಲ್ಲಿ ಬೆಂಕಿಯನ್ನು ಸೆಟ್ ಮಾಡ್ಕೊಳ್ಬೇಕು. ಸ್ಪೀಡ್ ಬೇಕು ಅಂತ ಹೇಳಿದರೆ ಮತ್ತು ಸ್ವಲ್ಪ ಟರ್ನ್ ಮಾಡ್ತಾ 3 ನಂಬರ್ ತನಕ ಇರುತ್ತೆ. ಹಾಗೆ ಫ್ಯಾನ್ ಸ್ವಿಚ್ ಇರುತ್ತಲ್ಲೋ ಹಾಗೆ ಒಂದೊಂದಾಗಿ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತಾ ಹೋದಾಗೆ ಆರಾಮಾಗಿ
ನಮಗೆ ಬೆಂಕಿ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಇದು ಒಂದು ದಿನ ಚಾರ್ಜ್ ಮಾಡಿದರೆ, ಒಂದು ದಿನಕ್ಕೆ 3 ಗಂಟೆ ಚಾರ್ಜ್ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಪಿನ್ ಇಲ್ಲಿರುತ್ತೆ ಚಾರ್ಜ್ ಮಾಡಲಿಕ್ಕೆ. 3 ಗಂಟೆ ಚಾರ್ಜ್ ಮಾಡಿದರೆ ನಾವು 1 ವೀಕ್ಕಿಂತ ಜಾಸ್ತಿ ಆರಾಮಾಗಿ ಅಡುಗೆ ಮಾಡ್ಬೋದು, ಈಸಿಯಾಗಿ ಅಡುಗೆ ಮಾಡ್ಬೋದು. ಹಾಗೆ ಟೆನ್ಷನ್ ಇರಲ್ಲ. ಓಕೆ, ಅದು ಸಲುವಾಗಿ ಕಂಪಲ್ಸರಿಯಾಗಿ ಈ ಟೈಮ್ ಒಳ್ಳೆ ಟೈಮ್ ಅಂತ ಹೇಳ್ಕೊಂಡು ಈ ಸ್ಟವನ್ನು ಬೈ ಮಾಡಿ. ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ನಾನು ಇಷ್ಟು 1 ವಾರ ಆಗಿತ್ತು ಈ ವಿಡಿಯೋ ಮಾಡಬೇಕು ಅಂತಲೇ ಈಗ ಈ ಸ್ಟವನ್ನು ವಾಶ್ ಮಾಡ್ತಾಯಿದ್ದೀನಿ. ವೀಕ್ಲಿ ಒನ್ಸ್ ವಾಶ್ ಮಾಡ್ಕೊಳ್ತೀನಿ. ಹಾಗೆ ಅದನ್ನು ಕೂಡ ಈ ಕ್ಲಿಪ್ಸ್ ಜೊತೆ ಆ್ಯಡ್ ಮಾಡಿದ್ದೀನಿ ನೋಡಿ. ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಎಲ್ಲಿ ವೈಟ್ ಬಟನ್ ಇದೆ ನೋಡಿದ್ರಲ್ಲ, ಅಲ್ಲಿ ಸ್ವಲ್ಪ ನೀರು ಹಾಕುವಾಗ ಹುಷಾರು, ವೈರ್ಸ್ ಇರ್ತವೆ ಚಾರ್ಜಿಂಗ್ ತೊಗೊಳ್ಳುವಂಥದ್ದು, ಬ್ಯಾಟ್ರಿ ಮತ್ತು ವೈರ್ಸ್. ಉಳಿದ ಕಡೆಗೆ ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು. ಹಾಗೆ ಗ್ಯಾಸ್ ನೋಡಿ ಹೇಗಿದೆ ನಮ್ಮ ಕಿಚನ್ ಟಾಪ್ ಕೌಂಟರ್ ಅಲ್ವಾ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳ್ಕೊಂಡು ಇದನ್ನು ಕೂಡ ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು, ಅದು ಫ್ಯಾನ್ ರನ್ ಆಗ್ತಾಯಿದ್ದ ಹಾಗೆ ಬೂದಿಯಲ್ಲಿ ಸ್ವಲ್ಪ ವೈಟ್ ಟೈಪ್ ಹಾರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ, ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಸಾರಿ ಎಲ್ಲ ಕಡೆಗೂ ಮಾಪಿಂದ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಕೂತ್ಕೊಂಡೆ. ಜೊತೆಗೆ ವಿಡಿಯೋ ಮಾಡಿದ ಹಾಗೆ ಆಯಿತು, ಏನು ವುಡನ್ ಸ್ಟೋವಿನ ಬಗ್ಗೆ ಹೇಳಿದ ಹಾಗೆ ಆಯಿತು ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕು, ಕಣ್ಣು ಮುಚ್ಚಿ ತೊಗೋಬೋದು. ಯಾಕಂದರೆ ಈಗ ಗ್ಯಾಸ್ ಸಿಗದೇ ಇರೋದ್ರಿಂದ ಇದನ್ನು ಕಣ್ಣು ಮುಚ್ಚಿ ತೊಗೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ, ಲಾಸ್ ಅಂತೂ ಆಗೋದೇ ಇಲ್ಲ. 4 ಇಯರ್ಸಿಂದ ನಾನು ಬಳಸ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಬಂದಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ತಮಾಷೆ ಅಂದರೆ ಈ ವುಡನ್ ಸ್ಟೋವ್ಗಳು ಟೆಂಪೋದಲ್ಲಿ ಹಾಕಿ ಮಾರಲಿಕ್ಕೆ ಬರ್ತಿದ್ರು ಎಲ್ಲ ಕಡೆಗೆ, ಆವಾಗ ತೊಗೊಂಡಿರುವಂತಹದ್ದು. ಈಗ ಆನ್ಲೈನಲ್ಲೂ ಕೂಡ ಬೈ ಮಾಡಬಹುದು, ಆರಾಮಾಗಿ ಸಿಗತ್ತೆ. ನಾನು ಸ್ಟವನ್ನು ವಾಶ್ ಮಾಡಿಕೊಂಡು ಕುಕಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಇಟ್ಟಿದ್ದೇನೆ ನೋಡಿ. ಇನ್ನೊಂದು ಅಂತ ಹೇಳಿದರೆ, ನಾನು ಇಷ್ಟೆಲ್ಲ ಲಾಗ್ಸ್ ಮಾಡಿದ್ದೀನಿ, ಮಿನಿ ಲಾಗ್ಸ್ ಮಾಡಿದ್ದೀನಿ. ಎಲ್ಲವೂ ಕೂಡ ಈ ವುಡನ್ ಸ್ಟವ್ನಲ್ಲೇ ಮಾಡಿದ್ದು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಫುಡ್. ಓಕೆ, ಇಲ್ಲಿ ನನ್ನ ಮಗಳು ಇಷ್ಟಪಟ್ಟಿದ್ಲು ಅಂತ ಹೇಳ್ಕೊಂಡು ಮಸಾಲ ದೋಸೆ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಅಂತೆ ಒಂದು ಚಟ್ನಿ ಪುಡಿಯನ್ನು ಮಾಡಿದ್ದೀನಿ. ಆ ಚಟ್ನಿ ಪುಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಶೇಂಗಾ ಚಟ್ನಿ ಪುಡಿ. ಈಸಿಯಾಗಿ ಮಾಡ್ಕೋಬೋದು. ಒಂದು 2-3 ಇಂಗ್ರೀಡಿಯೆಂಟ್ ಹಾಕಿ ಅಷ್ಟೇ. ಖಾರ, ಉಪ್ಪು, ಜೀರಿಗೆ ಮತ್ತು ಶೇಂಗಾ ಕಾಳನ್ನು ಹುರಿದು ಕ್ಲೀನ್ ಮಾಡಿ ಇಟ್ಕೊಂಡು ನಾವೇನು ಮಾಡಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುವಂತಹ ಚಟ್ನಿ ಪುಡಿ ರೆಡಿಯಾಗುತ್ತೆ. ಒಮ್ಮೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಹಾಗೆ ಅದರ ಜೊತೆ ಮೊಸರು ಹಾಕಿ ತಿನ್ಕೊಳ್ಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡ್ತಾ ಹೋಗಿ. ನಮ್ಮ ಚಾನೆಲನ್ನು ಗ್ರೋ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ, ಇದು ನನ್ನ 3ನೇ ಚಾನೆಲ್. ಪ್ರತಿಯೊಂದು ಚಾನೆಲ್ಗೆ ಹೊಡೆತ ಬಿತ್ತು. ನನ್ನ ಫಸ್ಟ್ ಚಾನೆಲ್ ಓಪನ್ ಮಾಡಿದಾಗ ಈ ವುಡನ್ ಸ್ಟೋವಿನ ವಿಡಿಯೋನೇ ಫಸ್ಟ್ ಇತ್ತು. ಬಟ್ ಆ ಚಾನಲ್ ಬ್ಲಾಕ್ ಆಗೋಯಿತು. ಮತ್ತು ನನ್ನ ವಿರುದ್ಧ ಪ್ರಯತ್ನ ಕಂಟಿನ್ಯೂ ಆಗಿದೆ. ನಿಮ್ಮೆಲ್ಲರನ್ನ ಸಪೋರ್ಟ್ ನನಗೆ ಬೇಕೇ ಬೇಕಾಗಿದೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಸೂನ್.